ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇದಕ್ಕೆ ತಾನೇ ಒಂದು ಹೊಸ ಪ್ರೊಫೈಲ್ ಬಂದಿರೋದು. ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿದೆ, ಹಾಗಾಗಿ ವಿಡಿಯೋ ಪೂರ್ತಿಯಾಗಿ ನೋಡಿ. ವಿಡಿಯೋ ಮಾತ್ರ ಇಲ್ಲಿ ಸ್ಕಿಪ್ ಮಾಡಿದೆ ನೋಡಿ, ಯಾಕಂದರೆ ಇವರೊಂದು ಸಂಪೂರ್ಣವಾದ ಮಾಹಿತಿ ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇವೆ. ಹೆಸರು ಮಾಧವಿ ಯಾರ್ ಅಂತ ಹೇಳ್ಬಿಟ್ಟು ಇವರ ಒಂದು ಆಂಟಿ ಆಗಿದ್ದಾರೆ. ಇವರ ಒಂದು ಪರ್ಸನಲ್ ಪ್ರೊಫೈಲ್ ಇದು. ವಯಸ್ಸು ನೋಡೋದಾದರೆ 43 ವರ್ಷ ತುಂಬಿದೆ ನೋಡಿ ಅಂತ ಹೇಳಿಕೊಂಡಿರೋದು. ಸಮಸ್ಯೆ ನೋಡೋದಾದ್ರೆ ಗಂಡ ವಿಧಿವಶರಾಗಿದ್ದಾರೆ ನೋಡಿ ಅಂತ ಹೇಳಿಕೊಂಡಿದ್ದಾರೆ. ಅದೇ ಸಮಸ್ಯೆ ಆಗಿದೆ ಅಂತ ಹೇಳಿಕೊಂಡಿದ್ದಾರೆ. ಹಾಗೆ ಜಿಲೇಬಿ ನೋಡೋದಾದ್ರೆ ತುಂಬಾನೇ ಕೆಂಪಾಗಿದೆ ನೋಡಿ, ಡೈರೆಕ್ಟ್ ಆಗಿ ಬಂದು ಅಂತ ಹೇಳಿಕೊಂಡಿರೋದು. ಹಾಗೆ ಇವರೊಂದು ಇರುವ ಊರು ನೋಡೋದಾದ್ರೆ ಮುಂಡ್ರಗಿ ಸಿಟಿ ಅವರು ನೋಡಿ ಅಂತ ಹೇಳಿಕೊಂಡಿರೋದು. ಆಸ್ತಿ ನೋಡೋದಾದ್ರೆ 10 ಸೈಟುಗಳು ಇದಾವೆ ನೋಡಿ, ಬನ್ನಿ ಮುಂಡ್ರಗಿಯಲ್ಲಿ ಅಂತ ಹೇಳಿಕೊಂಡಿದ್ದಾರೆ. ಇದಿಷ್ಟು ಇವರಿಗೆ ಸಂಬಂಧಿಸಿದ ಒಂದು ಸಂಪೂರ್ಣವಾದ ಬಯೋಡೇಟಾವನ್ನು ನಿಮ್ಮೊಂದಿಗೆ ಶೇರ್ ಮಾಡಿಕೊಂಡಿರೋದು. ನನ್ನ ಜೀವನದ ನೋವಿನ ಸಂಗತಿ ಹೀಗಿದೆ ನೋಡಿ ಅಂತ ಹೇಳಿಕೊಂಡಿರೋದು. ನಾನು ಬೆಳೆದು ಬಂದಿರುವುದು ಬಡ ಕುಟುಂಬದಲ್ಲಿ. ಗಂಡನ ಮನೆಗೆ ಬಂದು ಅಲ್ಪ ಸ್ವಲ್ಪ ಸುಖವನ್ನು ಕಾಣುತ್ತಿದ್ದೆ ನೋಡಿ ಅಂತ ಹೇಳಿಕೊಂಡಿರೋದು. ಆದರೆ ದೇವರು ಎಂಥ ಪಾಪಿ ಅಂದರೆ ನನ್ನ ಮೊದಲಿನ ಥರ ಇರುವುದಕ್ಕೆ ಬಿಟ್ಟ ಗಂಡ ನನ್ನಿಂದ ದೂರವನ್ನು ಮಾಡಿಬಿಟ್ಟ ನೋಡಿ ಅಂತ ಹೇಳಿಕೊಂಡಿರೋದು. ಇನ್ನು ವಯಸ್ಸು ಬಾಕಿ ಇದೆ ಸುಖವನ್ನು ಅನುಭವಿಸುವುದಕ್ಕೆ. ಸಂಪೂರ್ಣವಾಗಿ ಕುಗ್ಗಿ ಹೋಗಿಲ್ಲ, ಬರುವವರೆಗೆ ಕಾಯುತ್ತಿದ್ದೇನೆ ನೋಡಿ ಸುಖ ಕೊಡುವುದಕ್ಕೆ ಅಂತ ಹೇಳಿಕೊಂಡಿರೋದು. ಇದಿಷ್ಟು ನನ್ನ ಜೀವನ ನೋವಿನ ಸಂಗತಿ ಹೀಗಿದಾವೆ ನೋಡಿ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಹೇಳಿಕೊಂಡಿರೋದು. ಜೊತೆಗೆ ನನಗೆ ಬೇಕಾಗಿರೋ ವರನ ಲಕ್ಷಣಗಳು ಹೀಗಿದ್ದರೆ ಚಂದ ನೋಡಿ ಅಂತ ಹೇಳಿಕೊಂಡಿರೋದು. ನೀವು ಸದ್ಯ ಜೀವನದಲ್ಲಿ ಎಲ್ಲವನ್ನು ಕಳೆದುಕೊಂಡು ಬಡವರು ಆಗಿದ್ದರೂ ನಡೆಯುತ್ತದೆ. ನಾನು ಮೊದಲಿಗೆ ನಿಮಗೆ ಕೊಡುತ್ತೇನೆ ನೋಡಿ ಆದ್ಯತೆ ಅಂತ ಹೇಳಿಕೊಂಡಿರೋದು. ಕುಟುಂಬದ ಜವಾಬ್ದಾರಿ ನಿಮಗೆ ಹೇಗೆ ಇರುತ್ತದೆ ಅನ್ನುವುದರ ಬಗ್ಗೆ ಸ್ವಲ್ಪ ಮಾಹಿತಿ ಇದ್ದರೆ ಒಳ್ಳೆ ಬಾಂಧವ್ಯ ಬೆಳೆಯುತ್ತದೆ ನೋಡಿ ನಮ್ಮಿಬ್ಬರ ಮಧ್ಯೆ ಅಂತ ಹೇಳಿಕೊಂಡಿರೋದು. ನಾನು ಮನೆಯಲ್ಲಿ ಜಾಸ್ತಿ ತಿನ್ನುವುದಕ್ಕೆ ಚಪಾತಿ ಮಾಡುತ್ತೇನೆ. ರಾತ್ರಿ ಊಟ ನನ್ನ ಬಳಿ ಬಂದು ದಿನ ರಾತ್ರಿ ಮಾಡಬೇಕಾಗುತ್ತದೆ ನೀವು ನೋಡಿ. ಎಲ್ಲಿಯೂ ಹೊರಗಡೆ ಮಾಡುವ ಹಾಗಿಲ್ಲ ರಾತ್ರಿ ಊಟ. ನಿಮಗಾಗಿ ಸ್ಪೆಷಲ್ ಘೀ ರೋಸ್ಟ್ ಹಾಕಿ ಮಾಡಿರ್ತೇನೆ ಚಪಾತಿ ಅಂತ ಹೇಳಿಕೊಂಡಿರೋದು. ಇದಿಷ್ಟು ನನಗೆ ಬೇಕಾಗಿರೋ ವರನ ಲಕ್ಷಣಗಳು ಹೀಗಿದ್ರೆ ಚಂದ ನೋಡಿ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಹೇಳಿಕೊಂಡಿರೋದು. ಇವ್ರಿಗೆ ನೀವು ತುಂಬಾನೇ ಇಷ್ಟವಾದರೆ ನಿಮಗೆ ಓಡಾಡುವುದಕ್ಕೆ ಮನೆಯಿಂದ ರಾಯಲ್ ಎನ್ಫೀಲ್ಡ್ ಸ್ಕ್ರಾಮ್ 440 ಒಂದು ಬೈಕ್ ರಿವ್ಯೂ ಕೊಡಿಸ್ತಾರಂತೆ, ಮತ್ತೆ ಬೈಕ್ ಕೂಡ ಕೊಡಿಸ್ತಾರಂತೆ ನೋಡಿ. ಸ್ಕ್ರಾಮ್ 440 ಕೀ ಹೈಲೈಟ್ಸ್. ಇಂಜಿನ್ ಕೆಪಾಸಿಟಿ ನೋಡೋದಾದ್ರೆ 443cc. ಟ್ರಾನ್ಸ್ಮಿಷನ್ ನೋಡೋದಾದ್ರೆ 6 ಸ್ಪೀಡ್ ಮ್ಯಾನ್ಯುಯಲ್. ಖರಾ ವೇಟ್ ನೋಡೋದಾದ್ರೆ 196 kg. ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ನೋಡೋದಾದ್ರೆ 15 ಲೀಟರ್ಸ್. ಸೀಟ್ ಹೈಟ್ ನೋಡೋದಾದ್ರೆ 795 mm. ಮ್ಯಾಕ್ಸ್ ಪವರ್ ನೋಡೋದಾದ್ರೆ 25.4 bhp ಇದೆ ನೋಡಿ ಅಂತ ಹೇಳಿಕೊಂಡಿರೋದು. ಇದಿಷ್ಟು ಇವರಿಗೆ ನೀವು ತುಂಬಾನೇ ಇಷ್ಟವಾದರೆ ಈ ಒಂದು ಬೈಕ್ ನಿಮಗೆ ಸಂಪೂರ್ಣವಾಗಿ ಕೊಡಿಸ್ತಾರಂತೆ ನೋಡಿ. ಇದಿಷ್ಟು ಇವರಿಗೆ ಸಂಬಂಧಿಸಿದ ಒಂದು ಸಂಪೂರ್ಣವಾದ ಮಾಹಿತಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ನಿಮ್ಮ ಒಂದು ಅನಿಸಿಕೆಯನ್ನು ಇವರೊಂದಿಗೆ ಹಂಚಿಕೊಳ್ಳಬೇಕಂದ್ರೆ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಒಂದು ಕಾಮೆಂಟ್ ಇವರಿಗೆ ಇಷ್ಟವಾದರೆ ನಿಮಗೆ ತಕ್ಷಣವೇ ರಿಪ್ಲೈ ಮಾಡುತ್ತಾರೆ. ಹಾಗೆ ಇವರೊಂದು ಮೊಬೈಲ್ ನಂಬರ್ ಬೇಕಂದ್ರೆ ನಮ್ಮ ಚಾನಲ್ಗೆ ಜಾಯ್ನ್ ಆಗೋ ಮುಖಾಂತರ ಇವರೊಂದು ಮೊಬೈಲ್ ನಂಬರ್ ನಿಮಗೆ ಸಿಗುತ್ತೆ. ಸಿಕ್ಕ ನಂತರ ಕರೆ ಮಾಡಿ ನಿಮ್ಮ ಒಂದು ಮನದಾಳದ ಮಾತನ್ನು ಇವರೊಂದಿಗೆ ಹಂಚಿಕೊಂಡು ಸೆಟ್ ಮಾಡಿಕೊಳ್ಳಬಹುದು. ಇದೇ ಥರ ನಾವು ಮಾಡೋ ವಿಡಿಯೋ ನಿಮಗೆ ತಕ್ಷಣ ಬರಬೇಕಂದ್ರೆ ನಮ್ಮ ಚಾನಲ್ ಬೆಲ್ ಐಕನ್ ಅನ್ನು ಒತ್ತಿ.